ಎಲ್ರಿಗೂ ನಮಸ್ಕಾರ ರೀ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಗಾಯತ್ರಿ, ಗಾಯತ್ರಿ, ನೀವ ಬಂದ್ರ ಕೆಳಗ? ಚಲೋ ಆತ್ ಬರ್ರಿ. ನಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾಳ, ತಿನ್ ಬರ್ರಿ. ಏನು ರೊಟ್ಟಿನಾ? ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ರೊಟ್ಟಿ ತಿಂತಾರಾ? ರೀತಿನ ಬರೀ ಆ ಸ್ಯಾಂಡ್ವಿಚ್ಚು ಬ್ರೆಡ್ಡು ಹಾಳ ಮುಳ ತಿಂದು ತಿಂದು ಸಾಕಾಗ್ಬಿಟ್ಟತ್. ಬರ್ರಿ ಬಿಸಿ ಬಿಸಿ ರೊಟ್ಟಿ, ಮುಳುಗಾಯಿ ಹೆಣಗಾಯಿ, ಪುಂಡಿ ಸೊಪ್ಪು. ಬೆಳಗ್ಗೆ ನಮ್ಮ 5 ಗಂಟೆದಾಗ ಎದ್ದು ಎಷ್ಟೆಲ್ಲ ಮಾಡ್ಯಾಳ. ಎಂಥ ರುಚಿ ಐತ್ ಗೊತ್ತಾ? ಬರ್ರಿ ತಿಂದು ಬರ್ರಿ, ಒಂದಿಟ್ಟು ನೋಡ್ರಿ, ತಿಂದು ಗೊತ್ತಾಗತ್ ನಿಮಗೆ. ನಾನು ಬೆಳಗ್ಗೆ ಬೆಳಿಗ್ಗೆ ಎದ್ದು ಅದನ್ನೆಲ್ಲ ತಿನ್ನೋದಿಲ್ಲ. ನೀನು ನಿಮ್ಮವ್ವ ಬೇಕಾದ್ರೆ ಕುತ್ಕೊಂಡು ತಿನ್ರಿ. ಹೌದು, ನನ್ನ ಮಗಳಿಗೆ ಏನು ಮಾಡ್ಕಟ್ಟಿದಿ? ಲಂಚ್ ಬಾಕ್ಸಿಗೂ ಅದನ್ನ ಇಟ್ರೆ ಏನು ಆಕಿಗೆ ಸ್ಕೂಲ್ನಾಗ ಮತ್ತೆ ಮರ್ಯಾದೆ ಹೋಗ್ತೀವಿ. ಬೇರೆ ಏನಾರ ಮಾಡಿಡು. ನಿಮ್ಮ ಮಗಳು ಅದ ರೊಟ್ಟಿನ ತಿಂದು ಲಂಚ್ ಬಾಕ್ಸಿಗೂ ಅದನ್ನ ತಗೊಂಡು ಹೋಗ್ಯಾಳ. ನೀವು ತೀರಾ ಮಾಡಕ್ಕೆ ಹೋಗ್ಬೇಡ್ರಿ, ಬರ್ರಿ ತಿನ್ರಿ, ಒಂದು ಸ್ವಲ್ಪ ತಿಂದು ನೋಡ್ರಿ ಎಷ್ಟು ರುಚಿ ಆಗೈತಿ ಅಂತ ಗೊತ್ತಾಗತ್ತೆ ನಿಮಗೆ. ಛೇ, ನನ್ನ ಮಗಳಿಗೂ ನಿಂದೇ ಬುದ್ಧಿ ಕಲಿಸ್ತಿದೀಯಲ್ಲ. ನನ್ನ ಮಗಳು ಓದ್ತಿರೋದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲು. ಅಲ್ಲಿ ಈ ಥರದ್ನೆಲ್ಲ ತಗೊಂಡು ಹೋದ್ರೆ ಅವಳಿಗೆ ಅವಮಾನ ಆಗುತ್ತೆ. ಇವತ್ತು ಗೊತ್ತಾಗ್ಲಿ ಅವಳಿಗೆ ಸ್ಕೂಲಲ್ಲಿ ಎಷ್ಟು ಅವಮಾನ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅವಳು ಈ ಥರದ ಅಡುಗೆನ ತಿರುಗಿನೂ ನೋಡಲ್ಲ. ಅದೆಲ್ಲ ನಿಮ್ಮ ಭ್ರಮೆ. ತಮ್ಮರ ಬರ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾನೆ, ತಿನ್ ಬರ್ರಿ. ಅತಿಯಾರ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನಾನು ಬಂದು ರಾತ್ರಿ ತಿಂತಾನಂತ ಯಾಕೆ ಗೊತ್ತ್ರಿ? ಈಗ ಮೀಟಿಂಗ್ ಐತ್ರಿ, ನನಗೆ ಅರ್ಜೆಂಟ್ ನಾನು ಹೋಗ್ಲೇಬೇಕು. ಈಗ 9:00 ಅದು ಸ್ಟಾರ್ಟ್ ಆಗೇ ನಾನು ಇಲ್ಲ ಅಂದ್ರೆ ಭಾಳ ಸಮಸ್ಯೆ ಆಕತ್ರಿ. ಅತಿಯಾರ ನೀವೇನು ಅನ್ಕೋಬೇಡ್ರಿ, ನಾನು ಬಂದು ರಾತ್ರಿ ತಿಂತಾನಂತ. ಈಗೇನು ಬೇಡ ಬಿಡ್ರಿ ನನಗೆ. ಅಯ್ಯಯ್ಯ ತಮ್ಮರ, ನೀವು ಬೆಳಗ್ಗೆ ಖಾಲಿ ಹೊಟ್ಟಾಗಿ ನಮ್ಮಿ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಲ್ರಿ. ಆಮೇಲೆ ಇಡೀ ದಿನ ತಲೆ ಹೊಡಿತತ್ ನೋಡ್ರಿ. ಏನಾಗಲ್ಲ, ಒಂದರ ತಿಂದು ಹೋಗ್ರಿ. ಅತಿಯರ ನೀವೇನು ಅನ್ಕೋಬೇಡ್ರಿ. 9:05 ಐತ್ರಿ. 9:30 ಒಳಗೆ ನಾನು ಆಫೀಸ್ ರೀಚ್ ಆಗಲೇಬೇಕು. ಇಲ್ಲಿಂದ ನಮ್ಮ ಆಫೀಸ್ ಮುಟ್ಟಕ 1 ತಾಸಿಂದಾರ್ ಗೊತ್ತ್ರಿ. ನಿಮ್ಗೆ ಗೊತ್ತೈತಲ್ರಿ, ಟ್ರಾಫಿಕ್ ನಾನು ಎನಿ ಕಂಡೀಷನ್ ಹೋಗ್ಲೇಬೇಕ್ರಿ. ನಮ್ಮ ಸರ್ ಬೇರೆ ಆಗ್ಲಿಂದ ಫೋನ್ ಮೇಲೆ ಫೋನ್ ಮಾಡಕತ್ತಾರ. ನೀವೇನು ಅನ್ಕೋಬೇಡ್ರಿ ಅತಿಯರ, ನಾನು ಅಲ್ಲಿ ಇರ್ಲೇಬೇಕು. ಅದಕ್ಕೆ ನಾನು ರಾತ್ರಿ ಬಂದನ ನೀವು ಮಾಡಿರೋದು ರೊಟ್ಟಿ ತಿಂತಾನಂತ ನೀವೇನು ಅನ್ಕೊಳಕ್ ಹೋಗ್ಬೇಡ್ರಿ. ಅತಿಯರಿಗೆ ನನಗೆ ಟೈಮ್ ಆಗೈತಿ, ನಾನು ಬರ್ತೇನೆ ತಗೊಳ್ರಿ. ಗಾಯತ್ರಿ, ನನಗೆ ಟೈಮ್ ಆತಾಗ ನಾನು ಬರ್ತೀನಿ. ಅತಿಯರಿಗೆ ಹೇಳಿ ನೀನಾರ ಮತ್ತೆ ಬೇಜಾರು ಮಾಡ್ಕೊಂತಾರ ಅವರು. ಅಮ್ಮ ನೀನೇನು ಬೇಸರ ಮಾಡ್ಕೋಬೇಡ ಬಾ. ಅವ್ರು ಯಾವಾಗಲೂ ಹಿಂಗೆ ಮಾಡೋದು. ನಾನು ಎಷ್ಟೊಂದ್ಸಲ ತಟ್ಟಿ ತಗೊಂಡೋಗಿ ಮುಂದಿಟ್ರು ತಿನ್ನೋದಿಲ್ಲಮ್ಮ, ಟೈಮ್ ಆಗೈತಿ ಅಂತ ಹಂಗೆ ಹೋಗ್ತಾರ. ನೀನೇನು ಬೇಸರ ಮಾಡ್ಕೋಬೇಡ, ರಾತ್ರಿ ಬಂದು ಉಣ್ತಾರಂತಾಗ. ಅಲ್ಲ ಹುಡುಗಿ, ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ತಿನ್ನೋದು ಬಿಟ್ಟು ಹೋಗಿದ್ ನೋಡ ನಿನ್ ಗಂಡ. ಕೆಲ್ಸದ ಸಲುವಾಗಿ ಹೊಟ್ಟೆ ಮೋಸ ಮಾಡ್ಕೊಳದ ಕತೆ. ನಾವು ಈ ನಮ್ನಿ ಕಷ್ಟಪಟ್ಟು ದುಡಿದು ಹೊಟ್ಟಿಗೊಂದು ತುತ್ತು ಕೂಳ್ ತಿನ್ಲಿಲ್ಲ ಅಂದ್ರೆ ಏನು ಸುಖನವ ಅದು. ನೀವೇನು ಸಿಟ್ಟಾಗಿನ ಜನನ ಏನವ ತಾಯಿ. ಅಲ್ಲ, ಇವರು ತಿಂಡಿ ತಿನ್ನಲಿಲ್ಲ ಅಂದ್ರೆ ತಿನ್ನಲಿಲ್ಲ, ಇವ್ರಿಗೆ ತಿನ್ನಕ್ಕೆ ಇಷ್ಟ ಇಲ್ಲ, ತಿನ್ನೋದು ಬೇಡ. ಪಾಪ ನಮ್ಮ ಅಣ್ಣ 100 ಗಂಟದ ಬಂದು ಒಂದು 2 ನಿಮಿಷ ಮಾತಾಡಿ ಅವ್ರನ್ನ ಮಾತಾಡಿಸಿ ಹೋಗಿದ್ರೆ ಏನಾಕತ್ತಂತ ಇವರಿಗೆ. ಎಷ್ಟರ ಸೊಕ್ಕಿಂದ ಶಟ್ಟಿತಾರ. ದೇವರ ಪಾಠ ಕಲಿಸ್ಬೇಕು ಇವ್ರ ಸೊಕ್ಕಿಗೆ. ಆನ್ ದಿ ವೇ ಏನಾದರೂ ಸ್ನಾಕ್ಸ್ ಆದರೂ ತಿನ್ಕೊಂಡು ಹೋಗೋಣ. ಮನೇಲಂತೂ ಯಾಕೋ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಎಕ್ಸ್ಕ್ಯೂಸ್ ಮೀ, ಗಗನ್ ಸರ್. ಓ ಆಕಾಶ್, ಹೌ ಆರ್ ಯು? ಐ ಆಮ್ ಗುಡ್ ಸರ್, ಥ್ಯಾಂಕ್ ಯು. ಹೌ ಆರ್ ಯು? ಯಾ, ಐ ಆಮ್ ಫೈನ್ ಸರ್. ಇಫ್ ಯು ಡೋಂಟ್ ಮೈಂಡ್, ಬೆಳಗ್ಗೆ ನಿಮ್ಮ ಮನೇಲಿ ಏನಾದರೂ ಪೂಜೆ ಏನಾದರೂ ಇತ್ತಾ? ಯಾಕಂದ್ರೆ ತುಂಬಾ ಗಂಟೆ ಸದ್ದು ಕೇಳಿಸ್ತಿತ್ತು, ಮತ್ತೆ ಮಂತ್ರ ಹೇಳೋದೆಲ್ಲ ಕೇಳಿಸ್ತಿತ್ತು. ಧೂಪ ದೀಪಗಳಿಂದ ಎಲ್ಲ ಹೊಗೆ ಎಲ್ಲ ಇತ್ತಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಡೋಂಟ್ ಮೈಂಡ್ ಸರ್. ಓ ಸಾರಿ ಆಕಾಶ್, ನಿಮಗೆ ಬೆಳಗ್ಗೆ ಎಲ್ಲ ಡಿಸ್ಟರ್ಬ್ ಆಯಿತು ಅನ್ಸುತ್ತೆ ಅಲ್ವಾ? ಅದು ಊರಿಂದ ನಮ್ಮ ಅತ್ತೆ ಬಂದಿದ್ದಾರೆ. ಅವರು ಸ್ವಲ್ಪ ವಿಲೇಜ್ ಲೇಡಿ. ಸೊ ಅವರು ಬೆಳಗ್ಗೆ ಎದ್ದ ತಕ್ಷಣನೇ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡ್ತಾರೆ. ಅದಕ್ಕೆ ಜೋರಾಗಿ ಮಂತ್ರ ಹೇಳೋದು, ಗಂಟೆ ಬಾರಿಸೋದು ಎಲ್ಲ ಮಾಡಿದ್ರು. ಸಾರಿ ಆಕಾಶ್, ನಿಮಗೆ ತುಂಬ ಡಿಸ್ಟರ್ಬ್ ಆಯಿತು ಅನ್ಸುತ್ತೆ. ಹೋ ನೋ ಸರ್, ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ಸರ್, ನನಗೆ ಮದುವೆಯಾಗಿ 5 ವರ್ಷ ಆಯಿತು. 5 ವರ್ಷದಿಂದನೂ ಇದೇ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ನನ್ನ ಹೆಂಡತಿ ಕೂಡ ಯಾವತ್ತೂ ಈ ಥರ ಪೂಜೆ ಮಾಡಿಲ್ಲ. ಹಾಗೆ ಈ ಅಪಾರ್ಟ್ಮೆಂಟಲ್ಲೂ ಕೂಡ ಯಾವ ಹೆಣ್ಮಕ್ಳು ಈ ಥರ ಬೆಳಗ್ಗೆ ಎದ್ಬಿಟ್ಟು ಮಂತ್ರ ಹೇಳೋದು, ಗಂಟೆ ಬಾರಿಸೋದು, ದೇವ್ರಿಗೆ ಪೂಜೆ ಮಾಡೋದು, ದೇವ್ರ ಸಾಂಗ್ ಹೇಳೋದು ಯಾರು ಮಾಡಿಲ್ಲ ಸರ್. ಇವತ್ತು ಬೆಳಗ್ಗೆ ನಿಜವಾಗ್ಲೂ ನಿಮ್ಮ ಅತ್ತೆಯವ್ರು ಪೂಜೆ ಮಾಡೋದನ್ನ ಕೇಳಿಸ್ಕೊಂಡು ನನಗೆ ನಮ್ಮ ಅಮ್ಮನೇ ನೆನಪಾಗ್ಬಿಟ್ರು. ನನಗೆ ಮನೆಗೆ ಬರೋಣ ಅಂತ ಅನ್ಕೊಂಡೆ, ಬಟ್ ಬೆಳಗ್ಗೆ ಬರಬಾರ್ದು, ನೀವು ಮಲ್ಕೊಂಡಿರ್ತೀರಾ, ಡಿಸ್ಟರ್ಬ್ ಆಗುತ್ತೆ. ಹಾಗೆ ನಿಮ್ಮ ಅತ್ತೆಯವ್ರಿಗೂ ನಾನು ಯಾರು ಅಂತ ಗೊತ್ತಿಲ್ವಲ್ಲ, ನನಗೂ ಯಾರು ಬಂದಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತ ನಾನು ಬರಲಿಲ್ಲ ಸರ್. ಬಟ್ ನನಗೆ ತುಂಬ ಖುಷಿ ಆಯಿತು ಸರ್. ಆಕಾಶ್, ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ನೀನ್ ಇವಾಗಿನ ಕಾಲದ ಹುಡುಗ ಆಗ್ಬಿಟ್ಟು ನೀನು ಪೂಜೆ ಪುನಸ್ಕಾರ ಇವನ್ನೆಲ್ಲ ಇಷ್ಟಪಡ್ತಿದೀಯಾ ಅಂದ್ರೆ ರಿಯಲಿ ಯು ಆರ್ ಅ ಗ್ರೇಟ್. ಸರ್, ಗ್ರೇಟ್ ಅಂತ ಅಲ್ಲ ಸರ್. ಯಾಕೆ ಗೊತ್ತಾ, ನೀವೇ ಹೇಳಿ ಸರ್. ಇವಾಗ ನಮ್ಮಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ ಎಲ್ಲರೂ ಪೂಜೆ ಮಾಡ್ತಿದ್ರು. ಅವ್ರ ಥರ ನಾವು ಮಾಡ್ತಿದೀವ? ಇಲ್ಲ ಸರ್, ನಾವು ಮಾಡ್ತಾ ಇಲ್ಲ. ನಾವೇ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಹೆಂಗ್ ಸರ್ ಮಾಡ್ತಾರೆ? ಹಂಗಂದ್ರೆ ನಮ್ಮ ರೀತಿ ನೀತಿ ಸಂಸ್ಕೃತಿ ಇವೆಲ್ಲ ಹೆಂಗ್ ಸರ್ ಮುಂದುವರಿಯುತ್ತೆ? ಅವ್ರು ಮಾಡ್ತಿದ್ರು, ನಾವು ಮಾಡಿದ್ರೆ ನಮ್ಮನ್ನ ನೋಡ್ಬಿಟ್ಟು ನಮ್ಮ ಮಕ್ಕಳು ಮಾಡ್ತಾರೆ. ನಾವೇ ಸ್ಟಾಪ್ ಮಾಡ್ಬಿಟ್ರೆ ನಮ್ಮ ಮಕ್ಕಳು ಇನ್ನೂ ಸ್ಟಾಪ್ ಮಾಡ್ತಾರೆ. ಸರ್, ಇವಾಗಿನ ಕಾಲದ ಯಾವ ಮಕ್ಕಳು ಹಾಲಿಡೇಸ್ ಅಲ್ಲಿ ಟ್ರಿಪ್ಪಿಗೆ ಹೋಗೋಣ, ಮಾಲ್ಗೆ ಹೋಗೋಣ, ಪಾರ್ಕಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ ಹೊರತು ದೇವಸ್ಥಾನಕ್ಕೆ ಹೋಗೋಣ, ಯಾವುದಾದ್ರೂ ಪ್ರವಚನವೆಲ್ಲ ಕೇಳಕ್ ಹೋಗೋಣ, ಈ ಥರ ಏನಾದರೂ ಮಾತಾಡೋದು ನೋಡಿದಿರ ಸರ್? ಬಟ್ ನಾವು ಚಿಕ್ಕವರಿದ್ದಾಗ, ನೀವು ಚಿಕ್ಕವರಿದ್ದಾಗೆಲ್ಲ ಶನಿವಾರ ಬಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಸೋಮವಾರ ಬಂದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅವಾಗೆಲ್ಲ ಸ್ವಲ್ಪ ನಮ್ಗೆ ದೇವ್ರ ಮೇಲೆ ಭಕ್ತಿ ಏನಾದ್ರು ಇತ್ತು ಸರ್. ಇವಾಗಿನ ಕಾಲದ ಮಕ್ಕಳೆಲ್ಲ ಅದು ಇಲ್ವೇ ಇಲ್ಲ. ಇವಾಗಿನ ಯಾವ ಮಕ್ಕಳು ಸರ್ ಭಗವದ್ಗೀತೆ ಬುಕ್ ಇಟ್ಕೊಂಡು ಹೋಗ್ತಾರೆ ಸರ್? ನಾವು ಇದೇ ತರ ಮಾಡ್ತಿದ್ರೆ ನಮ್ಮ ಹಿಂದೂ ಪರಂಪರೆನ ಹೇಗ್ ಸರ್ ಮುಂದುವರ್ಸಕ್ಕಾಗುತ್ತೆ?
ಅದಕ್ಕೆ ಸರ್ ನನಗೆ ದೇವ್ರ ಪೂಜೆ ಅಂದರೆ ತುಂಬ ಭಕ್ತಿ ಸರ್. ನಾನು ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀನಿ. ಆದರೆ ನಿಮ್ಮ ಅತ್ತೆ ಥರ ಎಲ್ಲ ಆಗಲ್ಲ ಸರ್. ನಿಜವಾಗ್ಲೂ ನನಗೆ ನಿಮ್ಮ ಅತ್ತೆ ನೋಡ್ಬಿಟ್ಟು ನನಗೆ ನಮ್ಮ ಅಮ್ಮನೇ ನೆನಪು ಬಂದ್ಬಿಟ್ರು ಸರ್. ಹೌದು ಆಕಾಶ್, ನೀವು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಓಕೆ ಸರ್, ನೀವು ಆಫೀಸ್ಗೆ ಹೊರಟಿದ್ರು, ನಾನು ನಿಮ್ಮನ್ನು ಮಾತಾಡ್ಸ್ಬಿಟ್ಟು ನಿಮಗೆ ಲೇಟ್ ಆಯ್ತೇನೆ ಸರ್. ಇಲ್ಲ ಆಕಾಶ್, ಇನ್ನೂ ಟೈಮ್ ಇದೆ, ಲೇಟ್ ಆಗಿಲ್ಲ. ಮತ್ತೆ ಸರ್, ಟಿಫನ್ ಏನು ನಿಮ್ಮ ಮನೇಲಿ ಸ್ಪೆಷಲ್? ನಿಮ್ಮತ್ತೆ ಏನಾದರೂ ಸ್ಪೆಷಲ್ ಮಾಡಿದ್ರಾ? ಇಲ್ಲ, ಸ್ಪೆಷಲ್ ಅಂತ ಏನಿಲ್ಲ, ನಾರ್ಮಲ್ ಸ್ಯಾಂಡ್ವಿಚ್ ಮತ್ತೆ ಪಾಸ್ತಾ ಮಾಡಿದ್ರು ನಮ್ಮ ವೈಫು. ಇವತ್ತು ಅದೇ ತಿಂಡಿ ಮಾಡಿಸ್ಕೊಂಡಿದ್ದೀರಲ್ವಾ? ನಿಮ್ಮತ್ತೆ ಬಂದಿದ್ರು, ಏನಾದರೂ ನಿಮ್ಮ ಸೈಡ್ದು ನಾರ್ತ್ ಕರ್ನಾಟಕದ್ದು ಸ್ಪೆಷಲ್ ಐಟಮ್ ಏನಾದ್ರು ಮಾಡಿಸ್ಕೋಬೋದಿತ್ತಲ್ವಾ ಸರ್? ಹೌದು, ಸ್ಪೆಷಲ್ ಏನಾದರೂ ಮಾಡಿಸ್ಕೋಬೋದಿತ್ತು, ಬಟ್ ನನ್ನ ಮಗಳಿಗೆ ಟೈಮ್ ಆಗ್ಬಿಟ್ಟಿತ್ತು ಸ್ಕೂಲ್ಗೆ ಇವತ್ತು. ಸ್ವಲ್ಪ ಗಡಿಬಿಡಿ ಆಗ್ಬಿಡ್ತು, ಯಾಕಂದ್ರೆ ನಿನ್ನೆ ತಾನೇ ನಮ್ಮ ವೈಫು ಊರಿಂದ ಬಂದಿದ್ದಾರಲ್ಲ, ಅವ್ರಿಗೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತು. ಅದಕ್ಕೆ ಅರ್ಜೆಂಟ್ಗೆ ಅಂತ ಈ ಪಾಸ್ತಾ ಮತ್ತೆ ಸ್ಯಾಂಡ್ವಿಚ್ ಮಾಡಿದ್ರು. ಇವತ್ತು ನೈಟ್ ನಮ್ಮ ಮತ್ತೆ ಏನಾದರೂ ಸ್ಪೆಷಲ್ ಮಾಡ್ತಾರಂತೆ. ಓ ಹೌದಾ ಸರ್, ನಿಮ್ಮ ಕಡೆ ಜೋಳದ ರೊಟ್ಟಿ ಮತ್ತೆ ಅದು ಯಾವುದು ಬದನೆಕಾಯಿ ಪಲ್ಯ ಮಾಡ್ತಾರೆ, ಮತ್ತೆ ಇನ್ನೊಂದು ಪುಂಡಿ ಸೊಪ್ಪಿನ ಪಲ್ಯ ಅಂತ ಮಾಡ್ತಾರೆ. ಚಟ್ನಿ ಪುಡಿಗಳಿರುತ್ತೆ, ಮೊಸರು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ನನಗೆ ನಿಮ್ಮ ಸೈಡ್ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಇಫ್ ಯು ಡೋಂಟ್ ಮೈಂಡ್ ಸರ್, ನಿಮ್ಮ ಮತ್ತೆ ಏನಾದರೂ ಇವತ್ತು ನೈಟು ರೊಟ್ಟಿ ಏನಾದರೂ ಮಾಡಿದ್ರೆ ನನಗೂ ಕೊಡ್ತೀರಾ? ಓ ಆಕಾಶ್, ನೀನ್ ಜೋಳದ ರೊಟ್ಟಿ ಎಲ್ಲ ತಿಂತೀಯಾ? ನಿನಗೆ ನಮ್ಮ ಕಡೆ ಊಟ ಅಂದ್ರೆ ತುಂಬಾ ಇಷ್ಟನಾ? ಅಯ್ಯೋ ಸರ್, ಇಷ್ಟ ಅಂತ ಕೇಳ್ತೀರಲ್ಲ ಸರ್, ನನಗೆ ರೊಟ್ಟಿ ಅಂದ್ರೆ ಪಂಚಪ್ರಾಣ. ಜೋಳದ ರೊಟ್ಟಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಸರ್ ನಿಮ್ಮ ಕಡೆ. ಅದು ಬದನೆಕಾಯಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ, ಪುಂಡಿ ಸೊಪ್ಪಿನ ಪಲ್ಯ ಅಂತೂ ಗ್ರೇಟ್ ಸರ್. ಎಷ್ಟು ರುಚಿಯಾಗಿ ಮಾಡ್ತಾರೆ ಗೊತ್ತಾ ನಿಜವಾಗ್ಲು. ಅದಕ್ಕೆ ಸರ್, ಏನು ಅನ್ಕೋಬೇಡಿ, ನಿಮ್ಮ ಮತ್ತೆ ಏನಾದರೂ ಮಾಡಿದ್ರೆ ನನಗೆ ನಮ್ಮನೆಗೆ ಒಂದು ಸ್ವಲ್ಪ ಕೊಡಿ ಸರ್, ಸಾಕು. ಒಂದು 2 ರೊಟ್ಟಿ ಆದರೆ ಸಾಕು. ನನ್ನ ವೈಫ್ ಏನು ತಿನ್ನಲ್ಲ. ನನ್ನ ವೈಫ್ ಬಗ್ಗೆ ನಿಮಗೆ ಗೊತ್ತಲ್ಲ, ಅವ್ಳು ಯಾವಾಗಲೂ ಫಾಸ್ಟ್ ಫುಡ್ ಅಂತಾನೆ ಇರ್ತಾಳೆ, ಅವಳೇನು ತಿನ್ನಲ್ಲ. ನನಗೆ ಒಬ್ನಿಗಾದ್ರೆ ಸಾಕು ಸರ್. ಶೋರ್ ಆಕಾಶ್, ಅದಕ್ಕೇನಂತೆ, ನೈಟ್ ನಿಮ್ಗೆ ಕಾಲ್ ಮಾಡ್ತೀನಿ, ನಮ್ಮನೆಗೆ ಬಂದ್ಬಿಡಿ ಊಟಕ್ಕೆ. ಓ ಥ್ಯಾಂಕ್ ಯು ಸರ್. ಸರಿ ಸರ್, ನಾನು ಬರ್ತೀನಿ, ಟೈಮ್ ಆಗುತ್ತೆ. ಓಕೆ ಆಕಾಶ್, ಬಾಯ್. ಬಾಯ್ ಸರ್. ಅಲ್ಲ, ಇವನು ಶಿವಮೊಗ್ಗದ ಸೈಡ್ ಹುಡುಗ ಆಗ್ಬಿಟ್ಟು ನಮ್ಮ ನಾರ್ತ್ ಕರ್ನಾಟಕ ಅಡ್ಗೆನ ಇಷ್ಟಪಡ್ತಿದ್ದೇನಲ್ಲ. ನಾನೇ ಮಿಸ್ ಮಾಡ್ಕೊಂಡ್ಬಿಟ್ನಾ? ಹಾಗಾದ್ರೆ ನಾನು ತಿನ್ಬರ್ಬೇಕಿತ್ತ ಹಂಗಾದ್ರೆ ರೊಟ್ಟಿ ಪಲ್ಯ ಎಲ್ಲ. ಅಲ್ಲ, ಇವನು ಇನ್ನೂ ಚಿಕ್ಕ ಹುಡುಗ, ನಿಮ್ಗೆ ಗೊತ್ತಾಗಲ್ಲ ಹೊರಗಡೆ ಪ್ರಪಂಚ ಹೆಂಗಿದೆ ಅಂತ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅವನಿಗೆ ಗೊತ್ತಾಗುತ್ತೆ.